ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ನನ್ನ ಚೇಂಬರ್ಗೆ ನುಗ್ಗಿ ಕದಿತಾಳೆ ಅಂದ್ರೆ ಹೌ ಡೇರ್ ಇಸ್ ಶಿ? ಕೇರ್ ಟೇಕರ್ಸ್ ನಡ್ಕೊಳ್ಳೋ ರೀತಿನ ಇದು? ಅಲ್ಲ ಶರತ್, ಬೇಸಿಕ್ ಮ್ಯಾನರ್ಸ್ ಇಲ್ಲ ಇವಳಿಗೆ. ಸಾರಿ ಟು ಸೇ ದಿಸ್, ಇದನ್ನೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡು ಶರತ್, ಈಗ ನಾನು ಏನ್ ಮಾಡಬೇಕು ಅನ್ನೋದನ್ನ ನೀನೇ ಡಿಸೈಡ್ ಮಾಡು. ನಾನು ನಿಮಗೆ ಸ್ವಲ್ಪ ಟೈಮ್ ಕೊಡ್ತೀನಿ. ನೀನೇನು ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲ, ನಿನಗೆ ಒಂದು ಸ್ವಲ್ಪನೂ ಬೇಸಿಕ್ ಮ್ಯಾನರ್ಸ್ ಇಲ್ವಾ? ಎಲ್ಲಿ ಹೋದ್ರು ಇದಾಯ್ತಲ್ಲ ನಿಂದು. ಇದೇ ಮಳ್ಳಿ ಅನ್ಕೊಂಡ್ಬಿಟ್ಟಿದ್ಯಾ ನಿನಗೆ ಬೇಕಾದಂಗೆಲ್ಲ ಮಾಡೋದಕ್ಕೆ? ಎಲ್ಲಿ ಹೇಗಿರ್ಬೇಕು, ಏನ್ ಮಾತಾಡ್ಬೇಕು ಅನ್ನೋ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರ್ಬೇಕು. ಫ್ಯಾಕ್ಟ್ರಿ ಆಯ್ತು, ಮನೆ ಆಯ್ತು, ಅಲ್ಲಿ ಏನೋ ಒಂದು ಮಾಡ್ತಾ ಇರ್ತೀಯ, ಅದನ್ನ ಹೆಂಗೋ ಟಾಲರೇಟ್ ಮಾಡ್ಕೊಡ್ತೀನಿ. ಆದ್ರೆ ಇದು ಹಿತ ಓದ್ತಿರೋ ಸ್ಕೂಲು, ಇಲ್ಲ ಅವ್ರ ಭವಿಷ್ಯ ಡಿಸೈಡ್ ಆಗುತ್ತೆ. ಅಲ್ಲ, ಹೆಡ್ ಟೀಚರ್ ರೂಮಲ್ಲಿ ಏನ್ ಮಾಡ್ತಾ ಇದ್ದೆ ನೀನು? ಅಲ್ಲ, ನಾನು ಮಾತಾಡ್ಬೇಡ ನೀನು. ಅಟೆನ್ಷನ್ ಸೀಕರ್ ನೀನು. ಎಲ್ರು ಯಾವಾಗ್ಲೂ ಏನೋ ಹೊಗಳ್ತಾ ಇರ್ಬೇಕು ಅಂತಾನೆ ಈ ತರ ಎಲ್ಲ ಮಾಡ್ತಾ ಇರ್ತೀಯ ಅಂತ ಅನ್ಸುತ್ತೆ. ನಿನಗೆ ಹಿತ ಬಗ್ಗೆ ಒಂದ್ ಸ್ವಲ್ಪನೂ ಕಾಳಜಿ ಇಲ್ಲ. ಶೋ ಆಫ್ ಮಾಡೋದು ಮಾತ್ರ ಇಂಪಾರ್ಟೆಂಟ್. ಅದಕ್ಕೆ ಸ್ಕೂಲಿಗೆ ಬಂದು ಈ ತರ ಎಲ್ಲ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆಯಾ ಅಲ್ವಾ? ನಿನಗೆ ತಾಳ್ಮೆ ಇಲ್ಲ. ನೀನ್ ಬರೀ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ. ದೊಡ್ಡ ಸೆಲ್ಫಿಶ್ ನೀನು. ನಿನ್ ತಲೆಹಟ್ಟೆಯಿಂದ ಹಿತಾಗೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಸಣ್ಣ ಥಾಟ್ ಕೂಡ ಬರಲಿಲ್ವಾ ನಿನ್ಗೆ? ಇವಾಗ ಮೇಡಮ್ ಏನ್ ಮಾಡ್ತೀರಾ ನೋಡಿ ಅಂತ ಹೇಳಿದ್ರಲ್ಲ, ಏನ್ ಮಾಡ್ಲಿ ಹೇಳು? ಹಿತ ಏನಾದ್ರೂ ನಾಳೆಯಿಂದ ಬರೋದ್ ಬೇಡ ಅಂತ ಹೇಳಿದ್ರೆ ಅವಳ ಭವಿಷ್ಯಕ್ಕೆ ಎಷ್ಟು ದೊಡ್ಡ ಕಪ್ಚುಕ್ಕೆ ಅಂತ ಗೊತ್ತಾ ನಿನ್ಗೆ? ಯೋಚನೆ ಮಾಡಿದ್ಯಾ ಅದ್ರ ಬಗ್ಗೆ? ನಿನ್ನಿಂದಾಗಿ ಹಿತ ಭವಿಷ್ಯ ಹಾಳಾಗ್ತಾ ಇದೆ. ಛೇ! ಬಾಸು, ನೀವು ಮಾಡಿದ ನನಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಪಾಪ ದುರ್ಗಾ. ನಡಿ ಮೊದಲು ಇಲ್ಲಿಂದ ನೀನು. ಎಲ್ಲದಕ್ಕೂ ಮಧ್ಯ ಬರ್ತೀಯ. ನೀನೇನ್ ದುರ್ಗಾ ಲಾಯರಾ? ಲಾಯರ್ ಆಗಿದ್ರೆ ನಿಮ್ಮ ಕೇಸ್ ಹಾಕಿ ಕೋರ್ಟ್ ಗೆಳ್ಕೊಂಡು ಹೋಗ್ತಿರ್ಲಿಲ್ವಾ? ಪಶ್ಚಾತ್ತಾಪ ಪಡೋ ಟೈಮ್ ಬರುತ್ತೆ ಬಾಸು, ನೆನ್ಪಿರ್ಲಿ. ಉಪ್ಪು ತಿನ್ನೋನು ನೀರ್ ಕುಡಿಲೇಬೇಕು. ಎಲ್ಲರೂ ದುರ್ಗಾ ಕಡೆನೇ ಆಗೋದ್ರು. ತಪ್ಪು ಮಾಡೋರ್ನ ಅಪೋಸ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಾಗಲ್ಲ. ಇವ್ರು ಹೀಗೆ ಮಾಡೋದಕ್ಕೇನೆ ಅವಳು ಹಾಗೆ ಮೆರೆಯೋದು. ಮ್ಯಾಮ್, ಐಮ್ ಎಕ್ಸ್ಟ್ರೀಮ್ಲಿ ಸಾರಿ ಮ್ಯಾಮ್. ಇನ್ನೊಂದ್ಸಲ ದುರ್ಗಾ ಹಿತನ ಪಿಕ್ ಮಾಡೋದಕ್ಕೆ ಸ್ಕೂಲಿಗೆ ಬರ್ದಿರೋ ಥರ ನಾನು ನೋಡ್ಕೋತೀನಿ. ಬರ್ತೀನಿ ಮ್ಯಾಮ್. ಶರತ್, ಒಂದು ನಿಮಿಷ. ನನ್ನ ಮಾತು ಹೊರಟಿರ್ಬೋದು, ಆದರೆ ದುರ್ಗಾ ಯಾಕೆ ಹಾಗೆ ನಡ್ಕೊಂಡ್ಲು ಅಂತ ನಂಗೆ ಅರ್ಥ ಆಗತ್ತೆ. ಆ ವಾಕ್ಮನ್ ಹಿತಾಗ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂತ ನಾನು ಅದನ್ನು ತೆಗೆದು ಇಟ್ಕೊಂಡಿದ್ದೆ. ಬಟ್ ಆ ವಾಕ್ಮನ್ ಹಿತಾಗ ಎಷ್ಟು ಇಂಪಾರ್ಟೆಂಟ್ ಅಂತ ದುರ್ಗಾಗೂ ಗೊತ್ತಲ್ವಾ? ಅದಕ್ಕೆ ಅದನ್ನು ತಗೊಳಕ್ ನನ್ನ ಚೇಂಬರ್ಗೆ ಹೋಗಿದ್ದೆ. ಮಿಸ್ಟರ್ ಶರತ್, ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ಇದೇನಾರ ಮತ್ತೆ ರಿಪೀಟ್ ಆದರೆ ಆ ವಾಕ್ಮನ್ ನಿಮ್ಮ ಕೈಲಿ ಸಿಗಲ್ಲ. ರೂಲ್ಸ್ ಆರ್ ರೂಲ್ಸ್. ಎವ್ರಿಬಡಿ ಹ್ಯಾವ್ ಟು ಫಾಲೋ ಇಟ್. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಸಾರಿ ಅಗೇನ್. ದುರ್ಗಾ, ಅವಾಗಿಂದ ನೋಡ್ತಾ ಇದ್ದೀನಿ, ಅಳ್ತಾನೆ ಇದೆಯಲ್ಲ.
ನಾನು ಹೇಳಿದ್ನಲ್ಲ ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ. ನೀನ್ ಅಷ್ಟೆಲ್ಲ ಮಾಡಿದ್ದು ಹಿತಂಗೋಸ್ಕರ ಅಲ್ವಾ? ಪುಟ್ ಮೇಡಮ್ಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಆದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಆ ಆಸಮಿಗೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅನ್ನೋ ಕನಿಷ್ಠ ಸೌಜನ್ಯ ಕೂಡ ಇಲ್ಲ. ಆ ಸೈಕಲ್ ಕಳ್ಳನ್ನ ನಾನು ಏನೋ ಅನ್ಕೊಂಡಿದ್ದೆ. ಮನ್ಸಿನ ಯಾವ್ದೋ ಮೂಲೆಯಲ್ಲಿ ಮನುಷ್ಯತ್ವ ಮನ್ಸಾಕ್ಷಿ ಏನೋ ಒಂದು ಇದೆ ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗ್ತಿದೆ ಆ ಮನುಷ್ಯಂಗೆ ಹೃದಯನೇ ಇಲ್ಲ ಅಂತ. ದುರ್ಗಾ, ಎಷ್ಟು ಅಂತ ಶರತ್ ಮೇಲೆ ರೇಗಾಡ್ತಿದ್ಯಾ? ಅಲ್ಲ, ಈಗಷ್ಟೇ ನಂದೇನು ತಪ್ಪಿಲ್ಲ ಇದ್ರಲ್ಲಿ ಅಂದ್ರೆ ಈಗ ನೋಡಿದ್ರೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ. ಅದು ಆ ಸೈಕಲ್ ಕಳ್ಳನ್ನ. ಅದು ಅದು ದುರ್ಗಾ, ಹಾಗಲ್ಲ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಲ್ವಾ? ಮತ್ ಯಾಕೆ ಶರತ್ ಮೇಲೆ ರೇಗಾಡಿ ನಿನ್ನ ಎನರ್ಜಿನ ವೇಸ್ಟ್ ಮಾಡ್ಕೋತಿದ್ಯಾ ಅಂತ ಹೇಳಕ್ ಬಂದೆ ಅಷ್ಟೇ. ನೀನ್ ಬೈಯೋದ್ರಲ್ಲೂ ಒಂದೊಂದ್ಸಲ ತಪ್ಪಿಲ್ಲ ಅನ್ಸತ್ತೆ ದುರ್ಗಾ. ಅವ್ರಿಗೆ ಮಾಯನ್ ಕೆಟ್ಟ ಮನ್ಸೆ ಗುಡ್ಸಕ್ಕಾಗಲ್ಲ. ನಿನ್ ಒಳ್ಳೆ ಮನ್ಸು ಅರ್ಥ ಆಗತ್ತಾ? ಅವ್ರು ಪ್ರತಿ ಸಲ ನಿನ್ನ ಅಪಾರ್ಥ ಮಾಡ್ಕೋತಾನೆ ಇದ್ದಾರೆ. ನಿನ್ ಜಾಗದಲ್ಲಿ ನಾನೇ ಇದ್ರು ಹಿಂಗೆ ಬೈತಿದ್ದೆ ಬಿಡು. ಅದೇನ್ ಬೈಯೋದಿಕ್ಕೆ ಒಂದು ಇತಿ ಮಿತಿ ಬೇಡ್ವಾ? ಕುಂಭದ್ರೋಣ ಮಳೆ ಸುರಿದಂಗೆ ರಪ್ಪಂದ ಸುರಿತಾನೆ ಇರೋದು. ಅಲ್ಲ, ಅವ್ರು ನನ್ನ ಏನ್ ಅನ್ಕೊಂಡಿದ್ದಾರೆ? ನನ್ನ ನೋಡಿದ್ರೆ ಏನ್ ಕಳ್ತನ ಮಾಡೋಳ್ ತರ ಕಾಣ್ತೀನ? ಖಂಡಿತ ಇಲ್ಲ ದುರ್ಗಾ. ಶರತ್ ನೀನ ತಪ್ಪು ತಿಳ್ಕೊಂಡಿದ್ದಾರೆ ಅನ್ಸುತ್ತೆ. ಅನ್ಸುತ್ತೆ ಅಲ್ಲ, ಆ ಮನುಷ್ಯ ನನ್ ಬಗ್ಗೆ ತಿಳ್ಕೊಳ್ಳೋದೆಲ್ಲ ತಪ್ಪೆ. ಆ ಮನುಷ್ಯಂಗೆ ತಾನ್ ಮಾಡೋದೆಲ್ಲ ಸರಿ ಅನ್ನೋ ಕೊಬ್ಬು. ಹೋಗ್ಲಿ ಬಿಡು ದುರ್ಗಾ, ನೀನ್ ಒಂದ್ ಕೆಲ್ಸ ಮಾಡು. ನೀನ್ ಹೋಗಿ ಶರತ್ ಹತ್ರ ಮಾತಾಡು. ಹೀಗೀಗಾಯ್ತು ಅಂತ ಹೇಳು, ಅವ್ರು ಅರ್ಥ ಮಾಡ್ಕೋತಾರೆ. ದೊಡ್ಡ ನಮಸ್ಕಾರ. ನಾನು ಹೋಗಿ ಆ ಸೈಕಲ್ ಕಳ್ಳನ ಹತ್ರ ಮಾತಾಡೋದು ಒಂದೇ, ಅಂಗೈ ತೋರಿಸಿ ಅವಲಕ್ಷಣೆ ಹೇಳ್ಸ್ಕೊಡೋದು ಒಂದೇ. ಕೆಲವರಿಂದ ನಾನು ದೂರ ಇರೋದೇ ಒಳ್ಳೇದು. ಅವ್ರು ಈಗಾಗ್ಲೇ ನಂಗೆ ಬೈದಿರೋದು ಇನ್ನೊಂದು ಜನ್ಮಕ್ಕೂ ಆಗಷ್ಟು ಬೈದಿದ್ದಾರೆ. ಶರತ್, ದುರ್ಗಾ ಅಷ್ಟೆಲ್ಲ ರಿಸ್ಕ್ ತಗೋತಾ ಇರೋದು ನಮ್ ಕಂದಮ್ಮಂಗೋಸ್ಕರ. ನಿಮ್ಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಹಿಂದೂ ಮುಂದೆ ಯೋಚನೆ ಮಾಡ್ದೆ ಅಷ್ಟೊಂದು ಕೂಗಾಡೋ ಅಗತ್ಯ ಇತ್ತಾ? ನೋಡಿ ಎಷ್ಟು ನೊಂದ್ಕೊಂಡಿದ್ದಾಳೆ ಪಾಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.